ಜನಸಂಖ್ಯೆ ಆಧಾರದಲ್ಲಿ ಎಷ್ಟು ಪೊಲೀಸರು ಬೇಕಾಗ್ತಾರೆ ಒಂದು ಡಿವಿಷನ್ಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ಬೋದಾ? ನೋಡಿ, ಒಂದು ಪೊಲೀಸ್ ಠಾಣೆಯಲ್ಲಿ ಈಗ ನಮ್ಮ ಸ್ಟ್ರೆಂತು ಮ್ಯಾಕ್ಸಿಮಮ್ ಸ್ಟ್ರೆಂತು 45 ಜನ ಹೆಡ್ ಕಾನ್ಸ್ಟೇಬಲ್ಸ್ಗಳು. ಮ್ಯಾಕ್ಸಿಮಮ್. ಈಗ 45ರಿಂದ 55ರವರೆಗೂ ಎ ಗ್ರೇಡ್ ಪೊಲೀಸ್ ಸ್ಟೇಷನ್ಸ್ ಅಂತ ಇದ್ದಾವೆ. ಅದರಲ್ಲೆಲ್ಲ ಅಷ್ಟು ಹೆಡ್ ಕಾನ್ಸ್ಟೇಬಲ್ಸ್ ಇರ್ತಾರೆ. 70ರಿಂದ 90 ಜನದವರೆಗೂ ಕಾನ್ಸ್ಟೇಬಲ್ಸ್ ಇರ್ತಾರೆ. ಅದಾದಮೇಲೆ WPCಗಳು, ಅದರ ಮಧ್ಯದಲ್ಲಿ ಬೇರೆ ಬೇರೆ ASIಗಳು ಒಂದು 10 ಜನ ಇರ್ತಾರೆ, ಪ್ರಮೋಷನ್ ಆದಂಥವರು. ಹೀಗೆ ಆಮೇಲೆ ಹೆಣ್ಮಕ್ಳುಗಳು ಒಂದಷ್ಟು ಜನ, ಆಮೇಲೆ WPSI ಬೇಕು ಅಂದರೆ ಏರಿಯಾದಲ್ಲಿ ಎಲ್ಲಿ ಬೇಕು ಅನ್ನುವಂಥದ್ದು. ಈಗ ಆ ಪೋಸ್ಟಿಂಗ್ಗಳು ಈಗೇನು ಹೆಣ್ಮಕ್ಳು ಗಂಡು ಮಕ್ಳು ಅಂತಿಲ್ಲ, ಎಲ್ಲಿ ಅವ್ರು ಹೋಗ್ತಾರೋ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಇರ್ತದೆ. ಆ ಕಾರಣಕ್ಕೆ ಮಿನಿಮಮ್ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನಲ್ಲಿ ಈಗ ಮಿನಿಮಮ್ 100 ಜನ, 100ರಿಂದ 125 ಜನ ಬೇಕೇ ಬೇಕು. ಇಲ್ಲಾಂದರೆ ಯಾವುದೇ ಬಂದೋಬಸ್ತ್ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ಅದರ ಹಲವಾರು ಕೆಲಸಗಳಿರ್ತವೆ ಪೊಲೀಸ್ ಠಾಣೆಯಲ್ಲಿ. ಸಮ್ಮನ್ ಸರ್ವ್ ಮಾಡಬೇಕು, ವಾರೆಂಟ್ ಸರ್ವ್ ಮಾಡಬೇಕು, ಆರೋಪಿಗಳನ್ನ ಹಿಡ್ಕೊಬರ್ಬೇಕು, ಮಿಸ್ಸಿಂಗ್ ಆದವ್ರನ್ನ ಹುಡ್ಕೊಂಡು ಬರಬೇಕು, ತಪ್ಪಿಸ್ಕೊಂಡೋದಂಥ ಮನೆಯಿಂದ ತಪ್ಪಿಸ್ಕೊಂಡೋದ ಅಪ್ಪ ಅಮ್ಮದಿರು ಎಲ್ಲರೂ ತಪ್ಪಿಸ್ಕೊಬಿಡ್ತಾರೆ, ಅವ್ರನ್ನ ಹಿಡ್ಕೊಂಡು ಬರಬೇಕು. ಆಮೇಲೆ ಬಂದೋಬಸ್ತ್ ಡ್ಯೂಟಿಗಳಿಗೆ ಹೋಗ್ಬೇಕು, ಕೋರ್ಟ್ಗಳಿಗೆ ಹೋಗಬೇಕು, ಜೈಲಿಗೆ ಹೋಗಬೇಕು. ನಾನಾ ಕೆಲಸಗಳು ಪೊಲೀಸ್ ಠಾಣೆಗಳಲ್ಲಿ ತುಂಬ ಕೆಲಸಗಳಿರ್ತವೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಬೇರೆ ಇನ್ಫಾರ್ಮೇಷನ್ ಕಳಿಸ್ಕೊಟ್ಟಿರ್ತೀವಿ, ಅವ್ರು ಅಲ್ಲೇ ಇದ್ದುಬಿಡ್ತಾರೆ. ಅದಾದಮೇಲೆ ಸರ್ಕ್ಯುಲೇಷನ್ಸ್ಗಳು ಕಳಿಸ್ಕೊಟ್ಟಿರ್ತೀವಿ. ಯಾರ್ದಾದ್ರೂ ಭಾಳ ಇಂಪಾರ್ಟೆಂಟ್ ಏನಾದರೂ ಸರ್ಕ್ಯುಲೇಷನ್ಗಳಿಗೆ ಹೋಗಬೇಕು ಅಂದರೆ ಸರ್ಕ್ಯುಲೇಷನ್ಗೆ ಹೋಗ್ತಾರೆ. ಅದ್ರ ಮೇಲೆ ಟಪಾಲ್ಗಳಿರ್ತದೆ. ಹೀಗೆ ಹಲವಾರು ಡ್ಯೂಟಿಗಳು ಪೊಲೀಸ್ ಠಾಣೆಯಲ್ಲಿ. ಅದ್ರ ಮಧ್ಯೆ ಇನ್ವೆಸ್ಟಿಗೇಷನ್ ಒಂದು ಟೀಮ್ ಇರುತ್ತೆ.